ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಬಹಳ ಜನಕ್ಕೆ ಏನಪ್ಪ ಅಂತ ಹೇಳಿದ್ರೆ ಒಂದು 3 ತಿಂಗಳು ಆ ರೀತಿ ಎಲ್ಲ ವೆಯ್ಟ್ ಮಾಡಿ ಆದಾಯನ ತಗೊಬೇಕು ಒಂದು ಬೆಳೆನಲ್ಲಿ ಅಂತ ಹೇಳಿದ್ರೆ, ಸೊ ಅದರಲ್ಲಿ ಆದಾಯ ಇಷ್ಟು ಬರುತ್ತೆ ಅನ್ನೋದೆಲ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಆದ ಕಾರಣ ರೆಗ್ಯುಲರ್ ಬೇಸಿಸಲ್ಲಿ ಆದಾಯ ಮಾಡೋದಕ್ಕಂತಲೇ ಕೆಲವೊಂದು ಬೆಳೆಗಳನ್ನ ಸೀಮಿತವಾಗಿಟ್ಟಿರ್ತಾರೆ. ಸೊ ಅಂಥ ಬೆಳೆಗಳಲ್ಲಿ ಒಂದಾದ ಪುದೀನ ಬೆಳೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲಲ್ಲಿ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೇನಪ್ಪ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ನೀವು ನಿಮ್ಮ ಸಹಕಾರ ಕೊಟ್ಟಷ್ಟು ನಾನು ಇನ್ನಷ್ಟು ಮಾಹಿತಿ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ನಿಮಗೆ ಮೊದಲೇ ಹೇಳ್ದಂಗೆ ರೆಗ್ಯುಲರ್ ಬೇಸಿಸಲ್ಲಿ ಆದಾಯ ಬೇಕಂತ ಹೇಳಿದ್ರೆ, ಇಲ್ಲಿ ನಾನೊಂದು ಫಾರ್ಮರ್ನ ನೋಡಿದೆ. ಸೊ ಆ ಫಾರ್ಮರ್ ಯಾವ ರೀತಿ ಮೇಂಟೈನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಒಂದು ಅರ್ಧ ಎಕರೆ ಜಮೀನಿನಲ್ಲಿ ಪುದೀನ ಅನ್ನೋದನ್ನು ಏನೋ ನಾಟಿ ಮಾಡ್ಕೊಂಡಿದ್ದಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ದಿನ ಹಾರ್ವೆಸ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದರೆ ಇನ್ನೊಂದು ಕಡೆಯಿಂದ ನಮಗೆ ಕ್ರ್ಯಾಪ್ ಅನ್ನೋದು ಬರ್ತಾ ಇರ್ತದೆ. ಮತ್ತು ಇನ್ನು ಅವ್ರನ್ನ ವಿಡಿಯೋಗೆ ಒಂದು ಸ್ವಲ್ಪ ಮಾತಾಡಿ ಅಂತ ಹೇಳಿದ್ರೆ ಅವರು ಮಾತಾಡೋದಕ್ಕೆ ಸ್ವಲ್ಪ ಇದು ಮಾಡಿದ್ರು. ಸೊ ಮಾಹಿತಿ ಎಲ್ಲ ನಾನು ಅವ್ರ ಹತ್ರದಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಅದನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಮಾಹಿತಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ಯಾರಿಗಾದರೂ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಇದು ಖಂಡಿತ. ಯಾಕಂತ ಹೇಳಿದ್ರೆ ಲಾರ್ಜ್ ಸ್ಕೇಲ್ ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹಾಕಿ ಬೆಳೆಯೋವಂಥವ್ರು ಮಧ್ಯೆ ಚಿಕ್ಕ ರೈತರು ಇರ್ತಾರಲ್ಲ, ರೆಗ್ಯುಲರ್ ಬೇಸಿಸಲ್ಲಿ ಇನ್ಕಮ್ ಮಾಡಬೇಕು ಅನ್ನೋರು. ಸೊ ಅಂಥವ್ರು ಒಂದು ಸಂಸಾರ ಅಂದರೆ ಒಂದು ಚಿಕ್ಕ ಫ್ಯಾಮಿಲಿ ಮೇಂಟೈನ್ ಮಾಡೋದಕ್ಕೆ ಬೇಕಾದಷ್ಟು ಆದಾಯ ಅನ್ನೋದನ್ನು ಈ ಒಂದು ಅರ್ಧ ಎಕರೆ ಪುದೀನದಲ್ಲಿ ಗಳಿಸ್ಬೋದು ಅಂತ ಹೇಳಿದ್ದಾರೆ ರೈತರು. ಸೊ ಈಗ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಬಟನ್ನ ಒತ್ಬಿಟ್ಟು ನಿಮ್ಗೆ ಯಾರಿಗಾದರೂ ಮಾಹಿತಿ ನೀವು ಶೇರ್ ಮಾಡ್ಕೊಳ್ತಾರೆ ಇದ್ದರೆ ಅವ್ರ ಜೊತೆ ಶೇರ್ ಮಾಡ್ಕೊಬೋದು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರ್ತದೆ, ಅದನ್ನು ಒತ್ತಿದ್ರೆ ನಾನು ಯಾವುದೇ ರೀತಿಯಾದ ವಿಡಿಯೋ ಮಾಡಿದಾಗ ನಿಮಗೆ ಅಪ್ಡೇಟ್ ಬರುತ್ತೆ. ಸೊ ನೀವು ಅದರಿಂದ ಏನಾಗುತ್ತೆ, ನಮ್ಮ ಜೊತೆ ಟಚಲ್ಲಿ ಇರ್ಬೋದು. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ಇಲ್ಲಿ ನೀವು ನೋಡೋದಾದರೆ, ಫಸ್ಟ್ ಇವಾಗ ಹಾರ್ವೆಸ್ಟಿಂಗ್ ಕಡೆಯಿಂದ ನಿಮಗೆ ತಗೊಂಡು ಹೋಗ್ತೀನಿ. ಸೊ ಇಲ್ಲಿ ಗಮನಿಸ್ಬೋದು ನೀವು, ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇರೋವಂಥ ಪೀಸ್ ಇದು. ಸೊ ಇಲ್ಲಿ ಹಾರ್ವೆಸ್ಟಿಂಗು ಪ್ರತಿದಿನ ಬೆಳಗ್ಗೆ ಅವ್ರು ಹಾರ್ವೆಸ್ಟ್ ಮಾಡ್ಕೊತಾರೆ. ಪ್ರತಿದಿನ ಸರಿಸುಮಾರು ಒಂದು 200ರಿಂದ 300 ಕಟ್ಟು 400 ಕಟ್ಟಷ್ಟು ದಿನ ಹಾರ್ವೆಸ್ಟ್ ಮಾಡ್ತಾರೆ. ಸೊ ಇದು ಬಂದು ಹಾರ್ವೆಸ್ಟಿಂಗ್ ಮಾಡ್ತಾ ಇರೋದು. ಅದಾದಮೇಲೆ ನೆಕ್ಸ್ಟು ಹಾರ್ವೆಸ್ಟಿಂಗು ಯಾವುದಪ್ಪ ಅಂತ ಹೇಳಿದ್ರೆ, ನೀವು ಹಾರ್ವೆಸ್ಟಿಂಗ್ ಆದಮೇಲೆ ಯಾವ ರೀತಿ ಇರುತ್ತೆ ಗಮನಿಸ್ಬೋದು. ಇದೆಲ್ಲ ಕೊಯ್ದಿದ್ದಾದಮೇಲೆ ಈ ರೀತಿ ಮತ್ತೆ ಚಿಗುರು ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಾದರೆ, ಇದು ಮುಗಿದ ತಕ್ಷಣ ನಿಮಗೆ ಇಲ್ಲೊಂದು ಪೀಸ್ ಇದೆ. ಸೊ ಅದು ಬರುತ್ತೆ. ಫಸ್ಟು ಇದೆಲ್ಲ ಸ್ಟೆಪ್ಸ್ ಎಲ್ಲ ತೋರಿಸ್ಬಿಡ್ತೀನಿ. ಅದಾದ ನಂತರ ನಿಮಗೆ ಏನೇನು ಮಾಡಿದ್ದಾರೆ ಅನ್ನೋದರ ಮಾಹಿತಿ ಎಲ್ಲ ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಇದೆಲ್ಲ ನೋಡ್ತಿರ್ಬೋದು, ಚಿಗುರು ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಅದು ಹಾರ್ವೆಸ್ಟಿಂಗ್ ಮುಗಿದ ನಂತರ ಗಮನಿಸ್ಬೋದು, ಇಲ್ಲಿ ಹೈಟಾಗಿ ಬಂದಿದೆ ಈ ಪೀಸ್ ಅನ್ನೋದೇನಿದೆ, ಇಲ್ಲಿ ಗಮನಿಸ್ಬೋದು ವ್ಯತ್ಯಾಸ. ಸೊ ಈ ಪೀಸು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಇದಾದ ಮೇಲೆ ಯಾವುದಪ್ಪ ಬರುತ್ತೆ ಅಂದರೆ ನೋಡಿ, ಈ ಪೀಸ್ ಬರುತ್ತೆ. ಸೊ ಇದು ಹಾರ್ವೆಸ್ಟಿಂಗ್ ಮುಗಿಯೋಷ್ಟರಲ್ಲಿ ನಂತರ ಇದು ಬರುತ್ತೆ, ಆ ಕಡೆ ಇರೋ ಪೀಸು. ಅದಾದ ನಂತರ ಈ ಪೀಸ್ ಬರ್ತದೆ. ಅದಾದಮೇಲೆ ಇದು ಬರುತ್ತೆ. ಅದಾದಮೇಲೆ ಮತ್ತೆ ಈಗ ಕೊಯ್ಲು ಮಾಡ್ತಾ ಇದ್ದಾರಲ್ಲ, ಸೊ ಈ ಪೀಸಲ್ಲಿ ಬರ್ತದೆ. ಸೊ ಇದಿಷ್ಟು ಒಂದು ಸ್ಟೆಪ್ ಬೈ ಸ್ಟೆಪ್ನ ಇಟ್ಕೊಂಡಾಗ ಏನಾಗುತ್ತೆ, ಪ್ರತಿದಿನ ನಾವು ಹಾರ್ವೆಸ್ಟ್ ಮಾಡ್ತಾ ಆದಾಯನ ತಗೊಬೋದು ಈ ಪುದೀನ ಬೆಳೆದಲ್ಲಿ. ಈ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಬೇಕು. ಒಂದೇ ಸರ್ತಿ ನಾಟಿ ಮಾಡಿ ಒಂದೇ ಸಲ ಸೊಪ್ಪು ಅಂತ ಹೇಳಿದ್ರೆ, ಸೊ ನಾವು ಹಾರ್ವೆಸ್ಟಿಂಗ್ ಅಂದರೆ ಕೊಯ್ಲು ಮಾಡಿ ಮಾರ್ಕೆಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಈ ರೀತಿ ಪುಟ್ಟದಾಗ ಮಾಡಿಕೊಂಡ್ರೆ ಪ್ರತಿದಿನ ಆದಾಯ ಗಳಿಸ್ಲೂಬೋದು. ಮತ್ತು ಪ್ರತಿದಿನ ನಾವು ಇಂಥ ಕಸ್ಟಮರ್ಗೆ ಇಷ್ಟಿಷ್ಟು ಕಟ್ಟು ಅಂತ ಹೇಳ್ಬಿಟ್ಟು ಫಿಕ್ಸೆಡ್ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ ಪ್ರತಿದಿನ ಐಟಮ್ ಕೊಡ್ತಾ ಇರ್ಬೋದು. ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಲಾಸ್ ಅನ್ನೋದು ಬರೋದಿಲ್ಲ. ಪ್ರತಿದಿನ ನಾವು ಮಾರ್ಕೆಟ್ಗೆ ಹೋಗುತ್ತೆ ಮತ್ತು ಅದರಿಂದ ಆದಾಯ ತಗೊಬೋದು. ಸೊ ಇದಿಷ್ಟು ಈಗ ಈ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇಟ್ಕೊಂಡಿದ್ದಾರೆ ಫಾರ್ಮ್ನ ಅನ್ನೋದು ತೋರಿಸ್ದೆ. ಇನ್ನು ಇದು ಯಾವ್ಯಾವ ರೀತಿ ನಾಟಿ ಮಾಡ್ತಾರೆ ಮತ್ತು ಯಾವ ರೀತಿ ಮೇಂಟೈನ್ ಮಾಡ್ತಾರೆ, ಇದನ್ನೆಲ್ಲ ಈಗ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇನ್ನು ನಾಟಿ ಮಾಡುವಂಥ ಬೇರು ಯಾವ ರೀತಿ ಇರುತ್ತಪ್ಪ ಅಂತ ನೀವು ಗಮನಿಸೋದಾದರೆ, ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ. ಇದರಲ್ಲಿ ಏನಂತ ಹೇಳಿದ್ರೆ, ನೀವು ಒಂದು ಸ್ವಲ್ಪ ಚೆನ್ನಾಗಿ ಬಲತಿರೋ ಅಂಥ ಅಂದರೆ
ಕೊಯ್ಲಿಗೆ ಬಂದು ಇನ್ನೂ ಸ್ವಲ್ಪ ದಿನಗಳಾಗಿರೋ ಅಂಥ ಇದನ್ನು ಚೂಸ್ ಮಾಡಿಕೊಂಡ್ರೆ, ಬೇರನ್ನ ಚೂಸ್ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಎಳೆದನ್ನು ಉಣ್ದಾಗ ಏನಾಗುತ್ತೆ, ಕೊಳ್ತೋಗ್ಬಿಡುತ್ತೆ ಬೇರು ಏನಿದೆ ಇದು ಬೇರು. ಆ ಕೊಳ್ತೋಗ್ದಿರ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಬಂದಿರಬೇಕು ಬೇರು. ಆ ಥರ ಸ್ವಲ್ಪ ವಯಸ್ಸಾಗಿರೋ ಅಂಥ ಇದನ್ನು ಬೇರನ್ನ ತಗೊಂಡೋಗಿ ನಾಟಿ ಮಾಡಬೇಕು. ಇದನ್ನು ನಾಟಿ ಮಾಡೋದು ನೀವು ನೋಡ್ತಿರ್ಬೋದು ಯಾವ ರೀತಿ ಬೇರುಗಳು ಅಲ್ಲಿ ಬಿಟ್ಟಿದೆ ಅಂತ. ಸೊ ಅದನ್ನು ನೆಲದಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು ತಿವಿದ್ರೆ ಸಾಕು, ನಿಮಗೆ ಅಂಟ್ಕೊಂಡು ಅದರಲ್ಲೇ ಚಿಗುರು ಹೊಡ್ಕೊಂಡು ಬರ್ತಾ ಇರ್ತದೆ. ಇನ್ನು ನಾಟಿ ಮಾಡೋವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಕಡೆ ನಾಟಿ ಮಾಡುವಾಗ ಎರಡೆರಡು ಬೇರನ್ನ ಇಡಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸರ್ತಿ ಏನಾದರೂ ನಿಮಗೆ ಇದಾಯ್ತು ಅಂತ ಹೇಳಿದ್ರೆ, ಅಂಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಂದು ಬೇರು ಇನ್ನೊಂದು ಬೇರಾದರೂ ಅಂಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಫೈಲೂರ್ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು ಎರಡು ಬೇರನ್ನ ಉಳೋದು ಉತ್ತಮ. ನೋಡ್ತಿರ್ಬೋದು ಇಲ್ಲಿ ನಾವು ಕೈಯಲ್ಲಿ ಇಟ್ಕೊಂಡಿರೋದೊಂದು ಸಖತ್ ಹಾರ್ಡಾಗಿದೆ. ಸೊ ಅಷ್ಟು ಹಾರ್ಡಾಗಿರೋದನ್ನು ನೀವು ನಾಟಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ನೀವು ಈ ನಾಟಿ ಮಾಡೋದಕ್ಕೆ ಬೇರುಗಳನ್ನ ಯಾರಾದರೂ ಹಳೆ ತೋಟಗಳವ್ರ ಹತ್ರ ಹೋಗಿ ತಗೊಂಡು ಇದು ಮಾಡ್ಕೋಬೋದು, ನಾಟಿ ಮೊದಲು ಚಿಕ್ಕದಾಗಿ ಒಂದು ಪೀಸ್ ನಾಟಿ ಮಾಡಿಕೊಂಡು ಅದಾದಮೇಲೆ ಅದರಲ್ಲೇ ಇದರಲ್ಲೇ ಮತ್ತೆ ರೂಟ್ ತೆಗೆದು ಇನ್ನೊಂದು ಪೀಸು ಆ ರೀತಿ ನಾಟಿ ಮಾಡ್ಕೊಳ್ತಾ ಹೋದರೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು ರೈತರು ಇವರು ಮಾಡಿರೋವಂಥ ಅನಿಸಿಕೆ ನಮ್ಮ ಜೊತೆ ಶೇರ್ ಮಾಡಿದ್ರು, ಅದು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದೇ ಸರ್ತಿ ಅರ್ಧ ಎಕರೆಗೂ ನಾಟಿ ಮಾಡೋ ಅವಶ್ಯಕತೆ ಇಲ್ಲ, ಒಂದೊಂದು ಪೀಸೆ ನಾಟಿ ಮಾಡ್ಕೊಳ್ತಾ ಹೋಗಬೇಕು. ಇನ್ನಷ್ಟು ಮಾಹಿತಿ ಇಲ್ಲಿಂದ. ಮೊದಲನೇದಾಗಿ ಇದಕ್ಕೆ ನೆಲದ ತಯಾರಿ ಮಾಡುವಾಗ ಯಾವ ರೀತಿ ಯೋಚನೆ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ತಾಕತ್ತು ಚೆನ್ನಾಗೇ ಕೊಡಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಒಂದು 3 ತಿಂಗಳ ಕಾಲಾವಧಿಯಲ್ಲಿ ಮುಗಿಯುವಂಥ ಬೆಳೆ ಅಲ್ಲ. ನೀವು ಈ ಫ್ಲ್ಯಾಟ್ ಏನು ಗಮನಿಸ್ತಾ ಇದ್ದೀರಾ, ಇದು ಸರಿಸುಮಾರು ಒಂದು 2 ವರ್ಷದಿಂದ ಹಾರ್ವೆಸ್ಟಿಂಗ್ ಅಲ್ಲಿರುವಂಥ ಫ್ಲ್ಯಾಟು. ಇನ್ನೂ ಎಷ್ಟು ವರ್ಷ ಇರುತ್ತೆ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಈಗ ನೋಡಿ ಇದರಲ್ಲಿ 2 ವರ್ಷದಿಂದ ಹಾರ್ವೆಸ್ಟ್ ಮಾಡ್ತಾನೆ ಇದ್ದಾರೆ. ಇನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದೆ ಆದರೆ ಒಂದು 5 ವರ್ಷದವರೆಗೂ ಹಾರ್ವೆಸ್ಟ್ ಮಾಡ್ಬೋದು ಅಂತ ರೈತರ ಮುಖಾಂತರ ನಿಮ್ಮ ಮುಂದೆನೇ ಅವ್ರನ್ನ ಕೇಳಿ ತಿಳ್ಕೊಂಡಿದ್ದೀನಿ. ಮೊದಲನೇದಾಗಿ ನೆಲದ ಉಳುಮೆ ಚೆನ್ನಾಗಿ ಮಾಡಿ ಸ್ವಲ್ಪ ಗೊಬ್ಬರ ಏನಿದೆ, ತಿಪ್ಪೆ ಗೊಬ್ಬರ ಏನಿದೆ ಅದನ್ನು ಚೆನ್ನಾಗಿ ಕೊಡಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ. ಯಾಕಂದರೆ ತಾಕತ್ತಿಲ್ಲ ಅಂತ ಹೇಳಿದ್ರೆ ನೀವು 5 ವರ್ಷ ಕಂಟಿನ್ಯೂಸ್ ಆಗಿ ಬೆಳೆಯೋದಕ್ಕೆ ಅಂತ ಹೇಳಿದ್ರೆ ನೆಲದಲ್ಲಿ ತಾಕತ್ತು ಅನ್ನೋದು ಇರಬೇಕು. ಸೊ ಮೊದಲನೇದಾಗಿ ಕೊಟ್ಟಿಗೆ ಗೊಬ್ಬರ ಉಳುಮೆ ಆದಮೇಲೆ ಚೆನ್ನಾಗಿ ಕೊಟ್ಟು ಮತ್ತು ರೋಟೋವೇಷನ್ ಮಾಡಿ ಹದ ಮಾಡ್ಕೊಬೇಕು. ಹದ ಮಾಡಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದೇನಪ್ಪ ಅಂತ ಹೇಳಿದ್ರೆ ನೀರಾವರಿ ವಿಚಾರಕ್ಕೆ ಬಂದಾಗ ನಾನು ಹಿಂದೆ ಗಮನಿಸ್ತಾ ಇರ್ಬೋದು, ಇದೆಲ್ಲ ಜೈನ್ ಸ್ಪ್ರಿಂಕ್ಲರ್ ಇರಿಗೇಷನ್. ನೀವು ಗಮನಿಸ್ಬೋದು ಈ ಸ್ಪ್ರಿಂಕ್ಲರ್ಗಳನ್ನ, ಇದೆಲ್ಲ ಬಂದು ಜೈನ್ ಮೈಕ್ರೋ ಸ್ಪ್ರಿಂಕ್ಲರ್ಗಳು. ಸೊ ಇದು 1 ಲೀಟ್ರಿಗೆ ಸರಿಸುಮಾರು ಒಂದು 80ರಿಂದ 90 ಲೀಟ್ರಷ್ಟು ನೀರನ್ನ ಹೊರಗಡೆ ಹಾಕುತ್ತೆ ಒಂದೊಂದು ಸ್ಪ್ರಿಂಕ್ಲರು. ಸೊ ಈ ರೀತಿ ಜೈನ್ ಇರಿಗೇಷನ್ ಸಿಸ್ಟಮ್ನ ಅಡ್ಜಸ್ಟ್ ಮಾಡಿಕೊಂಡು ನಂತರ ಚೆನ್ನಾಗಿ ನೆನೆಸಿ ಪ್ರತಿಯೊಂದು 4ರಿಂದ 5 ಇಂಚಿಗೆ ಒಂದೊಂದು ಬೇರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ. ಆಲ್ಮೋಸ್ಟು ನಾವು ಮನೆಗಳಲ್ಲಿ ಪಾಟ್ಗಳಲ್ಲಿ ನಾಟಿ ಮಾಡ್ಬೇಕಂದ್ರೆ ನೋಡಿ ಇಷ್ಟು ಮಾತ್ರ ನಾವು ಆಲ್ರೆಡಿ ಇರೋವಂಥ ಜಾಗದಲ್ಲೇ ಈ ಥರದನ್ನ ನಾವು ಕಿತ್ಕೊಬಂದು ಇದನ್ನೇ ಸೋಯಿಂಗ್ ಮಾಡಿದ್ರೆ ಸಾಕು, ಇದರಲ್ಲೇ ಮೊಳಕೆ ಚಿಗುರು ಹೊಡ್ಕೊಂಡು ಬರ್ತಾ ಇರ್ತದೆ. ಸೊ ಇದನ್ನು ಬೇರನ್ನ ನಾಟಿ ಮಾಡೋದು ಪ್ರತಿ 4ರಿಂದ 5 ಇಂಚಿಗೆ ಒಂದೊಂದು ಬೇರೆ ಥರ ನಾಟಿ ಮಾಡಿ ಬಿಟ್ಬಿಡಬೇಕು. ಬಿಟ್ಟಿದ್ದಾದಮೇಲೆ ನಿಮಗೆ ಸರಿಸುಮಾರು 1.5 ತಿಂಗಳು ಅಷ್ಟು ಟೈಮ್ ತಗೊಳುತ್ತಂತೆ ಫಸ್ಟು ಹಾರ್ವೆಸ್ಟಿಂಗು ಬರೋದಕ್ಕೆ. 1.5ರಿಂದ 2 ತಿಂಗಳು ಬೇಕು. ಸ್ಟಾರ್ಟಿಂಗಲ್ಲಿ ಬರೋದು ಲೇಟ್ ಆಗುತ್ತೆ. ಅದಾದ ನಂತರ ಬರುವಂಥ ಇದು ಯಾವ ರೀತಿ ಇರುತ್ತೆ ಕಟಿಂಗ್ ಅಂತ ಹೇಳಿದ್ರೆ 1 ತಿಂಗಳಿಂದ 1 ತಿಂಗಳು 5 ದಿನ ಅಷ್ಟೊತ್ತಿಗೆಲ್ಲ ನಿಮಗೆ ಕಟಿಂಗಿಗೆ ಬಂದ್ಬಿಡುತ್ತೆ. ಸೊ ಆ ಟೈಮ್ ಪೀರಿಯಡಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು 15 ದಿನ ಆ ರೀತಿ ಇರಬೇಕಂತ ಹೇಳಿದ್ರೆ ನೀವು ಲೈಟಾಗಿ ಏನಾದರೂ ಮೂಟೆ ಗೊಬ್ಬರಗಳಾದ ಯೂರಿಯಾ 15-15, 20-20 ಈ ರೀತಿದು ಯಾವುದಾದ್ರೂ ಒಂದು ಗೊಬ್ಬರ ಕೊಟ್ಕೋಬೋದು. ಇನ್ನು ನಾರ್ಮಲಾಗಿ ಇದಕ್ಕೆ ಏನು ಅಂಥದ ಸ್ಪ್ರೇಗಳು ಏನೋ ಅವಶ್ಯಕತೆ ಇಲ್ಲಂತೆ. ಮಾಡಿದ್ರೆ ಹುಳಗಳು ಬೀಳುತ್ತಂತೆ, ಹುಳಕ್ಕೆ ಒಂದು ಸ್ವಲ್ಪ ಸ್ಪ್ರೇ ಕೊಡಬೇಕು. ಅದಾದ ನಂತರ ಇನ್ನೇನಪ್ಪ ಅಂತ ಹೇಳಿದ್ರೆ ಈ ರೋಗ ಏನಾದರೂ ಈಗ ನೋಡಿ ಮಳೆ ಬಿದ್ರೂ ಈಗ ನೋಡಿ ಈಗ 3-4 ದಿನ ಕಂಟಿನ್ಯೂಸ್ ಆಗಿ ಮೋಡ ಇದ್ದು ಮಳೆ ಬಿತ್ತು, ಬಟ್ ಏನು ಹಳದಿ ಬಣ್ಣ ಅನ್ನೋದೇನೋ ಬಂದಿಲ್ಲ. ಇನ್ನು ಎಕ್ಸೆಸಿವ್ ಆಗಿ ಏನಾದರೂ ಮಳೆ ಆದಾಗ ಹಳದಿ ಬಣ್ಣ ಆ ಥರ ಏನಾದರೂ ಬರೋ ಚಾನ್ಸಸ್ ಇದ್ದಾಗ ಒಂದು ಶಿಲೀಂಧ್ರನಾಶಕ ಫಂಗಿಸೈಡ್ ಯೂಸ್ ಮಾಡ್ಕೊಬೇಕು. ಅದನ್ನು ಹೊರತುಪಡಿಸಿ ಇನ್ನು ಹುಳ ಬೀಳುತ್ತಲ್ಲ, ಹುಳಕ್ಕೆ ನಾರ್ಮಲಾಗಿ ನಿಮ್ಗೆ ಗೊತ್ತೇ ಇರುತ್ತೆ ಎಮೋಮೆಕ್ಟಿನ್ ಬೆಂಜೋಯೇಟ್ ಅಂತ ಇರುತ್ತೆ, ಪ್ರೊಕ್ಲೈಮ್ ಅಂತಾರೆ. ಸೊ ಅಂಥ ಸಿಂಪಲ್ ಆಗಿರೋ ಔಷಧಿನ ಯೂಸ್ ಮಾಡಿಕೊಂಡ್ರೆ ಸಾಕು. ಒಂದು ಸರ್ತಿ ಕಟಾವು ಆದಮೇಲೆ 1 ಅಥವಾ 2 ಸ್ಪ್ರೇ ಕೊಟ್ಟರೆ ಸಾಕಂತೆ. ಇನ್ನು ಶಿಲೀಂಧ್ರನಾಶಕ ಅಂದರೆ ಇವ್ರು ನಾರ್ಮಲಾಗಿ ಯೂಸ್ ಮಾಡೋದು ಸ್ಯಾಪ್ ಯೂಸ್ ಮಾಡ್ತಾರೆ. ಇನ್ನು ಅದನ್ನು ಹೊರತುಪಡಿಸಿ ಇನ್ನೇನಾದರೂ ನಿಮಗೆ ಈ ಸೊಳ್ಳೆಗಳು, ಈ ರಸ ಇರೋ ಕೀಟಗಳು ಅಂಥವೇನಾದರೂ ಇತ್ತಂತ ಹೇಳಿದ್ರೆ ಈ ಥಯಾಮೆಥಾಕ್ಸಮು ಮತ್ತು ಲ್ಯಾಂಬ್ಡಾ ಮಿಕ್ಸ್ ಇರೋದು ಬರ್ತದೆ. ಸೊ ಅಂಥ ಕೆಮಿಕಲ್ನ ಒಂದು ಟೈಮು ಮತ್ತು ಇನ್ನೊಂದು ಟೈಮ್ ಮಾಡೋವಾಗ ಹುಳಕ್ಕೆ
ಎಮಾಮೆಕ್ಟಿನ್ ಬೆನ್ಸೈಟ್ ಈ ರೀತಿದು ಬಳಕೆ ಮಾಡಿಕೊಂಡ್ರೆ ಸಾಕು ಅಂತ ಫಾರ್ಮರ್ ಹೇಳಿದ್ದಾರೆ. ಸೊ ಇದಿಷ್ಟು ಒಂದು ಸ್ಪ್ರೇ ವಿಚಾರ. ಇನ್ನು ಗೊಬ್ಬರದ ವಿಚಾರ ಹೇಳಿದ್ನಲ್ಲ, ಒಂದು 15 ದಿನ ಹಂತದಲ್ಲಿ ಯಾವುದಾದ್ರೂ ಮೂಟೆ ಗೊಬ್ಬರ ಒಂಚೂರು ಕೊಟ್ಬಿಟ್ಟು ಒಂದು ಸ್ಪ್ರೇ, ಅದಾದಮೇಲೆ ಇನ್ನೇನು ಕೊಯ್ಲಿಗೆ ಹತ್ತತ್ರ ಬರ್ತಾ ಇದೆ, ಇನ್ನೊಂದು 10 ದಿನಕ್ಕೆ ಕೊಯ್ಲಿಗೆ ಬರುತ್ತೆ ಅನ್ನೋದಾಗ ಆಗ ಇನ್ನೊಂದು ಸ್ಪ್ರೇ ಕೊಟ್ಬಿಟ್ರೆ ಸಾಕಂತೆ. ಸೊ ಇದಿಷ್ಟು ಸಮಗ್ರವಾಗಿ ಮೇಂಟೈನ್ ಮಾಡಿದ್ರೆ ಖಂಡಿತ ಯಾವುದೇ ರೀತಿಯಾದ ಲಾಸ್ ಇಲ್ದಿರ ಒಂದು ಸ್ವಲ್ಪ ಮಾಡ್ಕೋತಾ ಹೋಗ್ಬೋದಂತೆ. ಮೊದಲೇ ಹೇಳ್ದಂಗೆ ನೀವು ಒಂದೇ ಸರ್ತಿ ನಾಟಿ ಮಾಡಬಾರ್ದು, ಒಂದೊಂದು ಪೀಸು ಒಂದೊಂದು ಸರ್ತಿ. ಅಂದರೆ ಈಗ ಒಂದು ನಾಟಿ ಮಾಡಿ ಒಂದು 15 ದಿನ ಅಂತರಕ್ಕೆ ಇನ್ನೊಂದು ಪೀಸು, ಅದಾದ್ಮೇಲೆ 15 ದಿನ ಅಂತರಕ್ಕೆ ಇನ್ನೊಂದು ಪೀಸು, ಈ ರೀತಿಯಾಗಿ ನಾಟಿ ಮಾಡಿಕೊಂಡು ಒಂದು ಕಡೆ ಒಂದು ಪೀಸಲ್ಲಿ ಕೊಯ್ತಾ ಇದ್ದರೆ ಇನ್ನೊಂದು ಪೀಸಲ್ಲಿ ಬೆಳೀತಾ ಇರಬೇಕು, ಇನ್ನೊಂದು ಪೀಸಲ್ಲೇ ಇನ್ನೊಂದು ಸ್ವಲ್ಪ ಹೈಟ್ ಆಗಿರಬೇಕು. ಸೊ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡಾಗ ಇದರಲ್ಲಿ ಕಂಟಿನ್ಯೂಸ್ ಆಗಿ ಆದಾಯ ಅನ್ನೋದನ್ನು ನಾವು ಗಳಿಸ್ಬೋದು. ಸೊ ಇನ್ನು ಆ ಆದಾಯ ವಿಚಾರಕ್ಕೆ ಬಂದಾಗ ಇನ್ನು ರೇಟ್ಗಳು ನೋಡಬೇಕಲ್ಲ. ರೇಟ್ಗಳು ಬಂದು ನಾರ್ಮಲ್ ಆಗಿ ಕಂಪ್ನಿಗಳಿಗೆ ಹಾಕೋದು ಬಂದು ಚಿಕ್ಕ ಕಟ್ಟು ಬಂದು ಒಂದು 2 ರಿಂದ 3 ರೂಪಾಯಿ ಇರ್ತದೆ. ಡಿಮ್ಯಾಂಡ್ ಇದ್ದಾಗ ಒಂದು 5 ರೂಪಾಯಿವರೆಗೂ ರೀಚ್ ಆಗುತ್ತೆ. ಇನ್ನು ಮಾರ್ಕೆಟ್ ಕಟ್ಟುಗಳು ಬಂದು ಸುಮಾರು ಒಂದು 5 ರಿಂದ 10 ರೂಪಾಯಿ ಈ ಸರೌಂಡಿಂಗಲ್ಲಿ ಇರ್ತದೆ. ಒಂದು ಸ್ವಲ್ಪ ಚೆನ್ನಾಗಿರೋ ಉತ್ತಮವಾದ ಬೆಲೆ ಅಂತ ಹೇಳಿದ್ರೆ ಸ್ವಲ್ಪ ಆವ್ರೇಜ್ ರೇಟ್ ಅಂದರೆ 3 ರಿಂದ 5 ರೂಪಾಯಿ ಇರ್ತದೆ. ಸೊ ಇದಿಷ್ಟು ಒಂದು ಇದು ಏನೋ ಪ್ರೈಸಸ್ಸು. ಅಕಸ್ಮಾತ್ ಇನ್ನು ಹಬ್ಬ ಹರಿದಿನಗಳಲ್ಲಿ ಮತ್ತು ಸ್ವಲ್ಪ ಡಿಮ್ಯಾಂಡ್ ಇರೋವಾಗ ಇನ್ನಷ್ಟು ಜಾಸ್ತಿ ಹೋಗ್ಬೋದು. ಅದು ನಾವು ಇಲ್ಲಿ ಕೂತ್ಕೊಂಡು ಹೇಳೋದಕ್ಕಾಗೋದಿಲ್ಲ. ಮಾರ್ಕೆಟಲ್ಲಿ ಹೋಗಿ ಸೇಲ್ ಮಾಡಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಎಷ್ಟರ ಮಟ್ಟಿಗೆ ಟಾಪ್ ರೇಟು ಅನ್ನೋದು ಮಾರಿರುತ್ತೆ ಅನ್ನೋದು. ಸೊ ಇದು ಒಂದು ಪುಟದ ಮಾಹಿತಿ. ಈಗ ಒಂದಿನಕ್ಕೆ ಒಂದು 200 ರಿಂದ ಒಂದು 300 ಕಟ್ಟು ಹಾರ್ವೆಸ್ಟ್ ಮಾಡಿದ್ದೆ ಆದರೆ ಒಂದು 5 ರೂಪಾಯಿ ಬೆಲೆ ಸಿಕ್ಕಿದ್ರೇನೋ ನಮಗೆ ಇದು 300 ಕಟ್ಟಿಗೆ 5 ರೂಪಾಯಿ ಬೆಲೆ ಸಿಕ್ಕಿದ್ರೆ ಎಷ್ಟಾಯಿತು? ಸುಮಾರು 1,500 ರೂಪಾಯಿ ಒಂದು ದಿನದ ಆದಾಯ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ 300 ಕಟ್ಟಿಗೆ ನಿಮಗೆ ಸರಿಸುಮಾರು ಒಂದು 3 ರೂಪಾಯಿ ಬೆಲೆ ಸಿಕ್ಕಿದ್ರೇನೋ ಒಂದು ದಿನಕ್ಕೆ ನೀವು ಒಂದು 900 ರೂಪಾಯಿಯಷ್ಟು ಆದಾಯ ಗಳಿಸ್ಬೋದು. ತಿಂಗಳಿಗೆ ಲೆಕ್ಕ ಹಾಕೋದಾದರೆ ನೀವು ಒಂದು 30 ರಿಂದ 50 ಸಾವಿರ ರೂಪಾಯಿಯಷ್ಟು ಆದಾಯ ಇದರಲ್ಲಿ ಗಳಿಸ್ಬೋದು ಅಂತ ಫಾರ್ಮರ್ ಮುಖಾಂತರ ತಿಳ್ಕೊಂಡಿರೋದು. ನಾನು ಯಾಕಂತ ಹೇಳಿದ್ರೆ ನಾನು ಬೆಳೆದಿಲ್ಲ. ಸೊ ಬೆಳೆದಿರೋರ ಹತ್ರ ಕನ್ಫರ್ಮ್ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇರೋದು. ಮಾಹಿತಿಯಲ್ಲಿ ಏನಾದರೂ ಏರುಪೇರು ಐತೆ ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ಹಾಕಿ. ಬ್ಯಾಡ್ ಕಾಮೆಂಟ್ಸ್ ಹಾಕ್ಬೇಡಿ, ಅರ್ಥ ಆಗೋ ರೀತಿಯಲ್ಲಿ ಹಾಕಿ. ಅದನ್ನು ನೋಡೋರು ಅರ್ಥ ಮಾಡ್ಕೊತಾರೆ, ನಾನು ಅರ್ಥ ಮಾಡ್ಕೊತೀನಿ. ಸೊ ಇದೊಂದು ಪುಟದ ಮಾಹಿತಿ ಪುದೀನ ಬೆಳೆ ಬಗ್ಗೆ. ಎಲ್ಲ ಆಲ್ಮೋಸ್ಟು ಕ್ಲಿಯರಾಗಿ ಕೊಟ್ಟಿದ್ದೀನಿ ಅಂದ್ಕೊತೀನಿ. ಸೊ ಇನ್ನು ಕ್ರಾಪ್ ನೋಡೋದಾದ್ರೆ ನಾನು ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ನೀವು ಗಮನಿಸ್ಬೋದು, ಈ ರೀತಿಯಲ್ಲಿದೆ. ಸೊ ಧನ್ಯವಾದಗಳು. ಶುಭ ದಿನ ಸ್ನೇಹಿತರೆ. ಗೊತ್ತಲ್ವಾ, ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.